ಎಲ್ರಿಗೂ. ಏನು ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಬೆಳ್ಳುಳ್ಳಿ ಸುಳಿತಾ ಇದ್ದೀನಿ. ಬೆಳ್ಳುಳ್ಳಿ ಸುಳಿತಾ ನಿಮ್ಮ ಜೊತೆ ಮಾತಾಡೋಣ ಅಂತ. ಇಲ್ಲಿ ನೋಡಿ, ನಮ್ಮಣ್ಣ ನನಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ? ಯಾರು ಗೊತ್ತಾ ನಮ್ಮಣ್ಣ? ಅಣ್ಣ ನಿಮ್ಮನ್ನು ತೋರಿಸಿ ಅಲ್ಲಿ ಹಾಯ್ ಅನ್ನಿ ಅವ್ರಿಗೆ, ನಮ್ಮ ವ್ಯೂವರ್ಸ್ಗೆ ನಮಸ್ಕಾರ. ಹಾಯ್ ಅನ್ನಿ ಅಂದರು ನಮಸ್ಕಾರ ಅಂತಾರೆ. ಅವರು 90s ಕಿಡ್ ಅಲ್ಲ, 70s ಕಿಡ್ ಅವರು. ಹಾಯ್ ಅನ್ನಿ ಅಂದರು ನಮಸ್ತೆ ಅಂತಾರೆ. ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ನನಗೆ? ನಾನು ಕಾಫಿ ಇಟ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಇಟ್ಕೊಡ್ತಾರೆ ಗೊತ್ತಾ? ಒಳ್ಳೆ ಹೋಟ್ಲು ಕಾಫಿ ಇದ್ದಂಗಿರುತ್ತೆ, ಮನೆ ಕಾಫಿ. ಸ್ವಲ್ಪ ಸಿಟ್ಟು ಜಾಸ್ತಿ ನಮ್ಮ ಅಣ್ಣನಿಗೆ, ಯಾವಾಗಲೂ ಬೈತಿರ್ತಾರೆ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅವನು ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದಕ್ಕೆ ಅವನಿಗೆ ವಿಷಯನೇ ಬೇಕಾಗಿಲ್ಲ ಬೈಯೋಕ್ಕೆ. ಯಾವುದೋ ಒಂದು ವಿಷಯ, ಆ ವಿಷಯ ಅದು ಎಲ್ಲಿಂದ ಬಂದ್ಬಿಡುತ್ತೋ ಅವ್ನು ಗೊತ್ತಿಲ್ಲ, ಅದಕ್ಕೊಂದು ಬೈತಾ ಇರ್ತದೆ. ನನಗೆ ಕಿವಿಲಿ ಬಿಟ್ಟು ಸಾಕಾಗ್ಬಿಟ್ಟಿದೆ. ಬೈತಾನೆ ಇರ್ತಾನೆ, ಬಾಯಿ ಮಾತ್ರ ಸುಮ್ಮನೆ ಇರಲ್ಲ. ನಮ್ಮ ಅಣ್ಣನ ಸ್ಪೆಷಾಲಿಟಿ. ಅವನು ಎದ್ದ ಅಂದರೆ ಅವನು ಯಾರೋ ಒಬ್ಬರು ಬೈತಾ ಇರ್ತಾನೆ. ಯಾರೋ ಒಬ್ಬರು ಬೇರೆಯವರಲ್ಲ, ಸಿಗೋದಿಲ್ಲ ಅವನು. ನಾನು ಅಂತಾನೆ ಇರ್ತಾನೆ. ಇಲ್ಲ ನನ್ನ ಮಗ ಗುಣಗ್ತಾನೆ ಇರ್ತಾನೆ. ಯಾರೋ ಒಬ್ಬರು ಈ ಥರದವರು ಒಬ್ಬರು ಮನೆಯಲ್ಲಿ ಒಬ್ರು ಇದ್ದೇ ಇರ್ತಾರಲ್ವ, ಎಲ್ಲರ ಮನೆಯಲ್ಲಿ. ನನಗೂ ಅಭ್ಯಾಸ ಆಗ್ಬಿಟ್ಟಿದೆ ಕೇಳಿಸ್ಕೊಂಡು. ನೆಗೆಟಿವ್ ಹೇಳ್ತಾ ಇಲ್ಲ ಬಾ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಮಗನಿಗೆ ಸ್ಕೂಲ್ಗೆ ಕ್ಯಾರಿಯರ್ನೆಲ್ಲ ಕಳಿಸಿದ್ದಾಯಿತು. ಇನ್ನು ನಾನು ಬರೋಷ್ಟೊತ್ತಿಗೆ ಅಡುಗೆ ಮಾಡಬೇಕು. ಅಡುಗೆ ತಯಾರಿ ನಡೀತಾ ಇದೆ. ದೇವರು ಒಂದೊಂದ್ಸರಿ ಯೋಚನೆ ಮಾಡ್ತೀನಿ ನಾನು, ದೇವ್ರಿಗೂ ಎಲ್ಲರಿಗೂ ಹೊಟ್ಟೆ ಅನ್ನೋದು ಕೊಡದೆ ಹೋಗಿದ್ರೆ, ಹೊಟ್ಟೆ ಹಶು ಅನ್ನೋದು ಕೊಡದೆ ಹೋಗಿದ್ರೆ ಮೋಸ್ಟ್ಲಿ ಯಾರು ಏನು ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಬದುಕೋಕ್ಕೋಸ್ಕರ ಆವಿಷ್ಕಾರಗಳು ನಡೀತಾನೆ ಇರಲಿಲ್ಲ ಅಲ್ವಾ? ಏನು ಬುದ್ಧಿವಂತ ಅಲ್ಲ ನಮ್ಮ ದೇವರು. ಹೊಟ್ಟೆ ಹಸಿವು ಅದು ಒಂದಕ್ಕೋಸ್ಕರ ಮಾತ್ರನೇ ಮನುಷ್ಯ ಏನೇನೆಲ್ಲ ಹಾರಾಡ್ತಾನೆ, ಏನೇನೆಲ್ಲ ಮಾಡ್ತಾನೆ, ಎಂತೆಂಥ ಕೆಲಸಕ್ಕೂ ರೆಡಿ ಆಗ್ಬಿಡ್ತಾರಂತೆ. ಹೊಟ್ಟೆ ಹಸಿವಿಗೋಸ್ಕರ, ಆ ಹಸಿವು ನೀಗಿಸ್ಕೊಳ್ಳೋಕ್ಕೋಸ್ಕರ. ಭಗವಂತನ ಮಹಿಮೆ ಅರ್ಥ ಮಾಡ್ಕೊಳಕ್ಕೆ ಇಲ್ಲಿ ತನಕ ಯಾರಿಗೂ ಪೂರ್ತಿ ಆಗಿಲ್ಲ. ಅವನೊಬ್ರೊಬ್ರಿಗೆ ಒಂದೊಂದು ಥರ ಅರ್ಥ ಆಗ್ತಾನೆ.
ನಾವೆಲ್ಲ ಮೌನವಾಗಿ ಕೆಲಸ ಮಾಡ್ತಿರ್ತೀವಲ್ಲ, ಹಾಂ, ನಮ್ಮ ಕೆಲಸ ನಾವು ಮೌನವಾಗಿ ಕೆಲಸ ಮಾಡ್ತಿರ್ತೀವ? ಇಲ್ಲ, ನಮ್ಮೊಳಗೆ ನಾವು ಮಾತಾಡ್ತಾ ಇರ್ತೀವಿ, ನಮ್ಮೊಳಗೆ ನಾವು ಯೋಚನೆ ಮಾಡ್ತಿರ್ತೀವಿ. ನಾವು ಯಾವಾಗಲೂ ಬ್ಯುಸಿ ಇರ್ತೀವಲ್ವ, ಅದಕ್ಕೆ ತಾನೇ ಯೋಗ ಮೆಡಿಟೇಷನ್ ಮಾಡಿರಿ ಅನ್ನೋದು. ಸೈಲೆಂಟಾಗಿ ಕೂರಿಸಿ ನಿಮ್ಮ ಮನಸ್ಸನ್ನ, ಅದನ್ನು ಕೀಪ್ ಕ್ವೈಟ್ ಮಾಡಿಸ್ರಿ ಅಂತ. ಇವುಗಳು ಮಾಡ್ತೀರಾ? ಯೋಗ ಮೆಡಿಟೇಷನ್ ಎಷ್ಟು ಜನ ಮಾಡ್ತೀರಾ? ನಾನು ಯಾಕೆ ಮಾಡ್ತಿದ್ದೀನಿ ಕೊಟ್ರ? ಇಲ್ಲೊಂದು ಮುಖನ ತೋರಿಸ್ತೀನಿ ನೋಡಿ. ಅದಕ್ಕೆ ಯೋಚನೆ ಮಾಡೋಕ್ಕೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು, ಇಲ್ಲ ಬೈಯೋಕ್ಕೊಂದು ಸಿಕ್ಕಿದ್ರೆ ಸಾಕು, ಅದ್ರ ಬಾಯಿ ಮುಚ್ಚೋದೇ ಇಲ್ಲ. ಆ ಥರದ್ದು ಕೀಪ್ ಕೈಟಾಗಿ ಕೂತ್ಕೊಂಡಿದೆ ಅಂದರೆ ಅದಕ್ಕೊಂದು ಕಾರಣ ಇದೆ, ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ATM ಕಾರ್ಡ್ ಎಲ್ಲ ಇಟ್ಬಿಟ್ಟು ಬಂದ್ಬಿಟ್ಟಿದೆ, ಎಲ್ಲ ಮಿಸ್ ಆಗಿದೆ ಅಂತ ATM ಕಾರ್ಡ್. ಆ ATM ಕಾರ್ಡ್ಗೋಸ್ಕರ ಯೋಚನೆ ಮಾಡಿ ಮಾಡಿ ಮೌನ ಆಗಿದೆ ಅಷ್ಟೇ ಆ ಬಾಯಿ. ಇಲ್ಲ ಅಂದರೆ ಆ ಬಾಯಿ ಸುಮ್ಮನೆ ಇರಲ್ಲ. ಈಗ ತೆಪ್ಪು ಕೂತ್ಕೊಂಡಿದೆ ಅಂದರೆ ಏನೋ ಯೋಚನೆ ಮಾಡ್ತಾ ಇದೆ. ಏನು ಸರ್, ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನು ಕತೆ? ATM ಕಾರ್ಡ್ ಎಲ್ಲಿ ಹೋಗ್ಬಿಟ್ಟಿದೆ ಅಂತ ಸ್ವಲ್ಪ ತಲೆ ಕೆಟ್ಟೋಗಿದೆ. ರಿಲಯನ್ಸಲ್ಲಿ ಕೊಟ್ಟನ, ಹೋಟೆಲ್ ಬಂದರೆ ಕೊಟ್ಟನ, ತಗೊಳ್ಳಿಲ್ವಾ? ಎಕ್ಕ ಇಲ್ಲ ಅಂದರೆ ಆಡೋದು ಮರು ಜಾಸ್ತಿ. ಏನು ಡೀಪಾಗಿ ವಾಯ್ಸ್ ಎಷ್ಟು ಸ್ಲೋ ಬರ್ತಾ ಇದೆ. ಇಲ್ಲ ಅಂದರೆ ಆ ಬಾಯಲ್ಲಿ ಬರೋ ಮಾತುಗಳು ಮುತ್ತು ರತ್ನಗಳು, ಅದನ್ನ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ. ತುಂಬ ಮೌನವಾಗಿ ಕೂತಿದ್ದಾನೆ, ಆಯಿತಾ? ಖುಷಿ ಆಗುತ್ತೆ ಅವ್ನು ಮೌನವಾಗಿ ಕೂತಿರೋದು ನೋಡಿದ್ರೆ. ಇಲ್ಲಾಂದರೆ ನಮ್ಮ ದೊಡ್ಡವ್ರು ಹೇಳ್ತಾರಲ್ಲ, ಕಪ್ಪೆ ಬಡ್ಕೊಂಡಂಗೆ ಬಡ್ಕತಾನೆ ಇರ್ತಾನೆ, ಆ ಬಾಯಿಗೆ ಪುಡ್ಸತ್ತೇ ಇಲ್ಲ, ಆಯಿತಾ? ಅವನಿಗೆ ಇಂಥದಕ್ಕೆ ಇಂಥ ವಿಷಯನೇ ಬೇಕಾಗಿಲ್ಲ ರೀ ಬಯಕೆ. ಏನೋ ಒಂದು ವಿಷಯ ಹುಡ್ಕೊಂಬಿಡ್ತಾನೆ, ಸ್ಪಾಟಲ್ಲಿ ಹುಡ್ಕೊಂಬಿಡ್ತಾನೆ. ಅದ್ರ ಬಗ್ಗೆ ಗಂಟೆಗಟ್ಟಲೆ ಕೊಯ್ತಾ ಇರ್ತಾನೆ, ಬಿಟ್ಟು ಓಡಾಗಂಗಿಲ್ಲ, ಇರಂಗಿಲ್ಲ. ಯಾಕಂದರೆ ಜವಾಬ್ದಾರಿ. ನನ್ನ ಮಗ ಬರೋಷ್ಟೊತ್ತಿಗೆ ಅಡುಗೆ ಮಾಡ್ಬೇಕು ನಾನು. ಏನೇನೋ ಇರುತ್ತೆ, ನಿಮ್ಮ ಮನೆಗಳಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ನಮ್ಮ ಮನೇಲಿ ನನಗಿದೊಂದು ಏನು ಹೇಳಬೇಕು, ಪದಗಳು ಕೂಡ ಗೊತ್ತಾಗ್ತಿಲ್ಲ ನನಗೆ. ಪದಗಳಿಗೆ ಸಿಗದವನೇ ನಮ್ಮ ಅಣ್ಣ. ಬಾಯ್, ನೆಕ್ಸ್ಟ್ ಸಿಗ್ತೀನಿ, ಆಯಿತಾ?